ನಮಸ್ತೆ. ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಅಧಿಕಾರಿಗಳ ಮನವೊಲಿಕೆಗೆ ಗ್ರಾಮಸ್ಥರ ಒಪ್ಪಿಗೆ. ಜಲಜೀವನ್ ಮಿಷನ್ ಕಾಮಗಾರಿ ಪುನಾರಂಭಕ್ಕೆ ಗ್ರೀನ್ ಸಿಗ್ನಲ್. ಗುಡಿಬಂಡೆ ತಾಲೂಕಿನ ಚಿಂತಕಾಯಲಹಳ್ಳಿ ಗ್ರಾಮದ ಸಮಸ್ಯೆ ಪರಿಹರಿಸಿದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನವೀನ್ ಭಟ್. ಜೂನ್ 5ಕ್ಕೆ ವಿಧಾನಸೌಧ ಮುತ್ತಿಗೆಗೆ ಬೈಕ್ ರ್ಯಾಲಿ. 10,000ಕ್ಕೂ ಹೆಚ್ಚು ಬೈಕ್ಗಳು ಭಾಗವಹಿಸುವ ನಿರೀಕ್ಷೆ. ಹೋರಾಟದಲ್ಲಿ ಭಾಗವಹಿಸಲು ಮಾಜಿ ಶಾಸಕ ರಾಜಣ್ಣ ಮನವಿ. ರೈತರ ಹೋರಾಟಕ್ಕೆ ಬಿಜೆಪಿ ಬೆಂಬಲ. ಸ್ನಾತಕೋತ್ತರ ಪದವಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಚಿಂತಾಮಣಿ ಬಲಿಜ ವಿದ್ಯಾರ್ಥಿಗಳು. 2 ಬಲಿಜ ವಿದ್ಯಾರ್ಥಿನಿಯರಿಗೆ ಸನ್ಮಾನ. ಬಲಿಜ ಸಮುದಾಯದಿಂದ ಆತ್ಮೀಯ ಅಭಿನಂದನೆ. ವಾರ್ತೆಗಳ ವಿವರ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂತಕಾಯಲಹಳ್ಳಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕೈಗೊಳ್ಳುತ್ತಿರುವ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಗೆ ಸಂಬಂಧಿಸಿ ಗೊಂದಲ ನಿವಾರಣೆಯಾಗಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ನೇತೃತ್ವದಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗಿದೆ. ಜಿಲ್ಲಾ ತಾಲೂಕು ಹಾಗೂ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಂಟಿಯಾಗಿ ಇಂದು ಗ್ರಾಮ ಸಭೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ನವೀನ್ ಭಟ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಸಿಇಒ ಮಾತನಾಡಿ, ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಸುವುದು ಜಲಜೀವನ್ ಮಿಷನ್ ಮೂಲ ಗುರಿಯಾಗಿದೆ. ಸೋರ್ಸ್ ಜಾಸ್ತಿ ಆದಷ್ಟು ಅಂದರೆ ನಮಗೆ ಬೋರ್ವೆಲ್ ನೀರಿನ ಅವಶ್ಯಕ ಸಿಕ್ಕಿದಷ್ಟು ಆಮೇಲೆ 24 ಗಂಟೆ ನೀರು ಕೊಡೋದು. ತಾವೆಲ್ಲ ಕೇಳಿರ್ತೀರಿ, ಬೆಂಗಳೂರಲ್ಲಿ ಅಥವಾ ಸಿಟಿಗಳಲ್ಲಿ 24 ಗಂಟೆಗಳ ನೀರು ಬರುತ್ತೆ ಅಂತ. ಅದೇ ಮಾನದಂಡನ ನಮ್ಮ ಹಳ್ಳಿಗಳಲ್ಲೂ ಮಾಡಬೇಕು ಅನ್ನೋದು ಸರ್ಕಾರದ ತೀರ್ಮಾನ ಆಗಿರೋದ್ರಿಂದ ನಾವು ಆ ಥರ ಮುಂದುವರಿತೀವಿ. ಅದಕ್ಕೆಲ್ಲ ತಮ್ಮ ಕೋಆಪರೇಷನ್ ನಮಗೆ ಬೇಕಾಗತ್ತೆ. ಯಾಕಂದರೆ ಈ ಕಾಮಗಾರಿಗಳು ಪ್ರತಿ ಮನೆಗೆ ನೀರು ಕೊಡಬೇಕನ್ನೋ ಒಂದು ಸದುದ್ದೇಶದಿಂದ ಇರೋದ್ರಿಂದ ತಮ್ಮೆಲ್ಲರ ಸಹಕಾರ ನಾವಿದ್ದರೆ ನಾವು ಈ ಕಾಮಗಾರಿಗಳ ಆದಷ್ಟು ಬೇಗ ಕಾಮಗಾರಿಗಳು ಶುರು ಮಾಡಿ ಆದಷ್ಟು ಬೇಗ ಮುಗಿಸೋದಕ್ಕೆ ನಾವೆಲ್ಲ ಸ್ಟೆಪ್ಸನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮೆಲ್ಲ ಸಹಕಾರ ಇದೆ ಅಂತ ನಾನು ನಂಬಿರ್ತೇನೆ. ಧನ್ಯವಾದಗಳು. ಕಾಮಗಾರಿಗೆ ಬಳಸುವ ಪೈಪ್ಲೈನ್ ಹಾಗೂ ಇತರೆ ಸಾಮಗ್ರಿಗಳು ಗುಣಮಟ್ಟದ್ದಾಗಿದ್ದು ದೀರ್ಘಕಾಲ ಬಾಳಿಕೆ ಬರುತ್ತದೆ. ಗುಣಮಟ್ಟದ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ಅಧಿಕಾರಿಗಳ ಸುದೀರ್ಘ ವಿವರಣೆ ಹಾಗೂ ತಾಂತ್ರಿಕ ಭರವಸೆಗಳಿಂದ ತೃಪ್ತರಾದ ಚಿಂತಕಾಯಲಹಳ್ಳಿ ಗ್ರಾಮಸ್ಥರು ಯೋಜನೆಗೆ ತಮ್ಮ ಒಪ್ಪಿಗೆ ಸೂಚಿಸಿದರು. ಗ್ರಾಮಸ್ಥರ ಸಕಾರಾತ್ಮಕ ನಿರ್ಧಾರ ಹೊರಬೀಳುತ್ತಿದ್ದಂತೆ ಜಲಜೀವನ್ ಮಿಷನ್ ಕಾಮಗಾರಿ ತಕ್ಷಣವೇ ಪುನಾರಂಭಿಸಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಸಿಇಒ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಲ್ಲಿ ಸೂಚನೆ ನೀಡಿದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಾಗಿ ಸ್ವಾಧೀನ ಮಾಡಿಕೊಳ್ಳಲು ಹೊರಟಿರುವ ಕೆಐಎಡಿಬಿ ಅಧಿಕಾರಿಗಳ ನಡೆ ಖಂಡಿಸಿ ಜೂನ್ 5ರಂದು ನಡೆಯಲಿರುವ 10,000 ಬೈಕ್ಗಳ ವಿಧಾನಸೌಧ ಮುತ್ತಿಗೆ ಹೋರಾಟದಲ್ಲಿ ಕ್ಷೇತ್ರದ ರೈತರು ಪಕ್ಷಾತೀತವಾಗಿ ಭಾಗವಹಿಸಬೇಕೆಂದು ಮಾಜಿ ಶಾಸಕ ಎನ್ ರಾಜಣ್ಣ ಮನವಿ ಮಾಡಿದರು. ಅಹೋರಾತ್ರಿ ದಣಿ ರೈತ ಮಹಿಳೆ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲವನ್ನು ಪ್ರಾರಂಭ ಮಾಡಿ ಆ ರೈತರು ಅಲ್ಲಿ ಕೂಡ ದನಕರುಗಳನ್ನ ಕಟ್ಟಿ ಹಾಕಿ ಅವರ ಪೋಷಣೆ ಮಾಡಿಕೊಂಡು ನಾವೆಲ್ಲ ಕೂಡ. ಶಿಡ್ಲಘಟ್ಟ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ರಾಜಣ್ಣ, ಫಲವತ್ತಾದ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೈಗಾರಿಕೆ ಮಾಡಬೇಡಿ ಎಂದು ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಸರ್ಕಾರ ಮುಂದುವಾದ ಮಾಡಿಕೊಂಡಿದ್ದು, ಸರ್ಕಾರದ ಕಣ್ತೆರೆಸುವ ಸಲುವಾಗಿ ನಡೆಯುತ್ತಿರುವ ದ್ವಿಚಕ್ರ ವಾಹನಗಳ ವಿಧಾನಸೌಧ ಮುತ್ತಿಗೆ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿ ಸ್ಥಳದಿಂದ ಬೆಂಗಳೂರು ವಿಧಾನಸೌಧ ಚಲೋ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟದಲ್ಲಿ ರೈತರು, ರೈತ ಮಹಿಳೆಯರು, ಯುವಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರೈತರು ಉಳಿದಾಗ ಮಾತ್ರ ದೇಶ ಉಳಿಯಲು ಸಾಧ್ಯ. ಹಾಗಾಗಿ ಐತಿಹಾಸಿಕ ಹೋರಾಟದಲ್ಲಿ ಎಲ್ಲರೂ ಭಾಗಿಗಳಾಗಬೇಕು ಎಂದು ಕೋರಿದರು. ಅಹೋರಾತ್ರಿ ದಣಿ ರೈತ ಮಹಿಳೆ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲವನ್ನು ಪ್ರಾರಂಭ ಮಾಡಿ ಆ ರೈತರು ಅಲ್ಲಿ ಕೂಡ ದನಕರುಗಳನ್ನ ಕಟ್ಟಿ ಹಾಕಿ ಅವರ ಪೋಷಣೆ ಮಾಡಿಕೊಂಡು ನಾವೆಲ್ಲ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಗಾರರು ಎಲ್ಲ ಹಿರಿಯರು ಮಾರ್ಗದರ್ಶನ ಸಲಹೆ ಸೂಚನೆಗಳೆಲ್ಲ ತಗೊಂಡು ಇವತ್ತು ಏನು ನಾಳೆ 15ನೇ ತಾರೀಕು, ಈ ತಿಂಗಳು 15ನೇ ತಾರೀಕು ಒಂದು ವಿಧಾನಸೌಧ ಮುತ್ತಿಗೆ ಅಂತೇಳಿ ಸುಮಾರು ಒಂದು 10,000
ದ್ವಿಚಕ್ರ ವಾಹನಗಳನ್ನು ಎಲ್ಲ ಸಂಬಂಧಪಟ್ಟ ರೈತರ ಹೋರಾಟಕ್ಕೆ ಸಂಬಂಧಪಟ್ಟ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಹೋರಾಟ ಸಂಘಟನೆ ಇರ್ಬೋದು, ಎಲ್ಲ ಸಮುದಾಯದ ಸಂಘಟನೆಗಳಿರ್ಬೋದು, ರಕ್ಷಣಾ ವೇದಿಕೆ ಇರ್ಬೋದು, ರೈತ ಸಂಘ ಇರ್ಬೋದು, ನಾವೆಲ್ಲ ಕೂಡ ಮನವಿ ಮಾಡ್ತೇವೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ, ವಿಶೇಷವಾಗಿ ಯುವಕರು, ಆ ರೈತರ ಕುಟುಂಬದಂಥ ಮಕ್ಕಳು ಇವತ್ತೆಲ್ಲ ಕೂಡ ಬಂದರೆ ಯುವಕರು ಇದರಲ್ಲಿ ಭಾಗಿಯಾಗಿ ಇವತ್ತೇನು ರೈತರ ಫಲವತ್ತಾದ ಭೂಮಿಯನ್ನು ನಮ್ಮ ಶಿಡ್ಲಘಟ್ಟ ತಾಲೂಕಿನ 13 ಹಳ್ಳಿಯಲ್ಲಿ ಉಳಿಸ್ಕೊಡ್ಬೇಕಂತೇಳಿ ನಮ್ಮೆಲ್ಲ ಸಂಘಟನೆ ಹೋರಾಟಗಾರರು ಎಲ್ಲ ಹಳ್ಳಿಗೂ ಹೋಗಿ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕಿನ ಮುಖಂಡಗಳನ್ನು ಹಾಕಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರೈತರ ಅಳಿವು ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸ್ಬೇಕಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕು ಮಾತ್ರವಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದೆ. ನಮ್ಮ ವಿರೋಧವಿಲ್ಲ. ಆದರೆ ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡು ಕೈಗಾರಿಕೆ ಮಾಡಲು ಯಾವ ಕಾರಣಕ್ಕೂ ನಾವು ಅವಕಾಶ ನೀಡುವುದಿಲ್ಲ. ಸರ್ಕಾರದ ಭೂಮಿ ಬೇರೆ ಕಡೆ ಇದ್ದರೆ ಅಲ್ಲಿ ಕೈಗಾರಿಕೆ ಮಾಡಲಿ, ನಾವು ಸ್ವಾಗತಿಸುತ್ತೇವೆ. ಅದು ಹೊರತುಪಡಿಸಿ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುವ ದುಸ್ಸಾಹಸವನ್ನು ಮಾಡಬಾರದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ? ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535611053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಎಂಕಾಂನಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಮತ್ತು ಎಂಎಸ್ಸಿ ಭೌತಶಾಸ್ತ್ರದಲ್ಲಿ 4ನೇ ರ್ಯಾಂಕ್ ಪಡೆದ ಬಲಿಜ ಸಮುದಾಯದ ವಿದ್ಯಾರ್ಥಿನಿಯರಿಗೆ ಬಲಿಜ ಸಮುದಾಯದ ಮುಖಂಡರಿಂದ ಆತ್ಮೀಯವಾಗಿ ಗೌರವಿಸಲಾಯಿತು. ಎಂಕಾಂನಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಮತ್ತು ಎಂಎಸ್ಸಿ ಭೌತಶಾಸ್ತ್ರದಲ್ಲಿ 4ನೇ ರ್ಯಾಂಕ್ ಪಡೆದ ಬಲಿಜ ಸಮುದಾಯದ ವಿದ್ಯಾರ್ಥಿನಿಯರಿಗೆ ಬಲಿಜ ಸಮುದಾಯದ ಮುಖಂಡರಿಂದ ಆತ್ಮೀಯವಾಗಿ ಗೌರವಿಸಲಾಯಿತು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಡೆಸಿದ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ 2 ವಿದ್ಯಾರ್ಥಿನಿಯರು ಅತ್ಯುತ್ತಮ ಸಾಧನೆ ಮಾಡಿದ್ದು, ಅವರಿಗೆ ತಾಲೂಕು ಬಲಿಜ ಸೇವಾ ಟ್ರಸ್ಟ್ನಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿನಿಯರಿಗೆ ಶಾಲು ಹೊದಿಸಿ, ಮೈಸೂರು ಪೇಟ ತೊಡಿಸಿ, ಸ್ಮರಣಿಕ ಹಾಗೂ ಹಾರಗಳನ್ನು ಹಾಕಿ ಸನ್ಮಾನಿಸಲಾಯಿತು.
ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿ ಡಿ ಅಂಜಲಿ ಎಂಕಾಂ ಪರೀಕ್ಷೆಯಲ್ಲಿ ದ್ವಿತೀಯ ರ್ಯಾಂಕ್ ಹಾಗೂ ಎಂಎಸ್ಸಿ ಭೌತಶಾಸ್ತ್ರದಲ್ಲಿ 4ನೇ ರ್ಯಾಂಕ್ ಪಡೆದ ರುಚಿತಾ ಡಿಎಂ ಅವರನ್ನು ಸಡಗರದಿಂದ ಸನ್ಮಾನಿಸಲಾಯಿತು. ಚಿಂತಾಮಣಿ ನಗರದ ಗಜಾನನ ವೃತ್ತದ ಆಚಾರಿ ಕಾಂಪ್ಲೆಕ್ಸ್ನಲ್ಲಿರುವ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ನಿರ್ದೇಶಕ ಕುಂಟಿಗಡ್ಡೆ ಲಕ್ಷ್ಮಣ್ ಕಚೇರಿಯಲ್ಲಿ ಈ ಸರಳ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತಾಲೂಕು ಬಲಿಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ, ಇವತ್ತು ಇಂಥ ಒಂದು ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ಜನಾಂಗದವರು ಮತ್ತು ಸರ್ಕಾರಗಳು ಸಹ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಹೋಗಬೇಕು. ನಾವು ಸಹ ನಮ್ಮ ಜನಾಂಗದಲ್ಲಿ ಇರ್ತಕ್ಕಂಥ ನಾವು ಅವರಿಗೆ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಉತ್ತೇಜನವನ್ನು ಕೊಡಬೇಕು. ನಮ್ಮ ಜನಾಂಗದಲ್ಲಿ ಆರ್ಥಿಕವಾಗಿ ಇರ್ತಕ್ಕಂಥ ನಮ್ಮ ಕುಲಬಾಂಧವರು ಏನು ನಮ್ಮ ಬಡ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ನಮ್ಮ ಜನಾಂಗದವರು ನೀಡಬೇಕಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ನಾವೆಲ್ಲ ಪ್ರೋತ್ಸಾಹವನ್ನು ಕೊಡಬೇಕು, ಬೆಂಬಲವನ್ನು ಕೊಡಬೇಕು. ಮತ್ತು ಸರ್ಕಾರಿ ಮಟ್ಟದಲ್ಲಿ ಅವ್ರಿಗೆ ಏನಾದರೂ ಕೆಲಸ ಕಾರ್ಯಗಳಾಗಬೇಕಾದ್ರೆ ನಾವೆಲ್ಲ ಜೊತೆಗೂಡಿ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಇನ್ನೂ ಹೆಚ್ಚು ಇವತ್ತು ನೋಡಿ, ಉದಾಹರಣೆಗೆ ಇವತ್ತು ವಿದ್ಯೆ ಇದ್ದರೆ ಇವತ್ತು ಉನ್ನತ ಸ್ಥಾನಗಳಿಗೆ ಹೋಗೋಕ್ಕೆ ಅವಕಾಶ ಆಗುತ್ತೆ. ಇವತ್ತು ಹೆಣ್ಮಕ್ಳು ಇವತ್ತು IG ಆಗಿದ್ದಾರೆ, DIG ಆಗಿದ್ದಾರೆ, ಏನೋ ಒಳ್ಳೆ ಡಾಕ್ಟರ್ಗಳಾಗಿದ್ದಾರೆ, ಒಳ್ಳೆ ಪೋಸ್ಟ್ಗಳಲ್ಲಿ ಇವತ್ತು ನಮ್ಮ ಹೆಣ್ಮಕ್ಳು ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಇದ್ದಾರೆ. ಉದಾಹರಣೆಗೆ ಇವತ್ತು ಓದಿದ್ದಕ್ಕೆ ಇವತ್ತು ನಮ್ಮ ಏನು ರಾಷ್ಟ್ರಪತಿ ಮುರ್ಮಾ ಅವರು ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ. ಮತ್ತು ಬೇರೆ ಬೇರೆ ಇವತ್ತು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಇವರೆಲ್ಲ ಓದಿದ್ದಕ್ಕೆ ಇವತ್ತು ಉನ್ನತ ಸ್ಥಾನಗಳಲ್ಲಿ ಇದ್ದಾರೆ. ಇವತ್ತು IAS IPS ಆಗಬೇಕಾದ್ರೆ ಒಂದು ಒಳ್ಳೆಯ ವ್ಯಾಸಂಗವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಅವರ ಕುಟುಂಬ ವರ್ಗದವ್ರಿಗ ಏನು ಸಾಥ್ ನಾವು ಸಹ ನಮ್ಮ ಜನಾಂಗ ಇರುತ್ತೆ. ತಾವೂ ಸಹ ಅವರಿಗೆ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಮಾಡಿಸಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವರು ಇನ್ನೂ ಹೆಚ್ಚಿನ ಒಂದು ಉನ್ನತ ಮಟ್ಟಕ್ಕೆ ಹೋಗಲು ನಾವೆಲ್ಲರ ಸಹಕಾರ ನಿಮ್ಮ ಮೇಲೆ ಇರುತ್ತೆ. ಅವರ ತಂದೆ ತಾಯಿಗಳು ಸಹ ಹೆಚ್ಚಿನ ಒಂದು ಶ್ರಮಪಟ್ಟು ಇವತ್ತು ವ್ಯಾಸಂಗವನ್ನು ಮಾಡಿಸಿದ್ದಾರೆ. ಮತ್ತು ದಯಾನಂದ ಮತ್ತು ಮಂಜುನಾಥ್ ಅವರ ದಂಪತಿಗಳ ಮಕ್ಕಳಾಗಿರ್ತಕ್ಕಂಥ ಏನು ಅಂಜಲಿ ಅವರು ಮತ್ತು ರುಚಿತಾ ಅವರು ಬಹಳ ಕಷ್ಟಪಟ್ಟು ಇವತ್ತು ಈ ಒಂದು ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಅವರಿಗೆ ಕುಟುಂಬ ವರ್ಗದವರು ಮತ್ತು ನಾವು ಸಹ ಅವರಿಗೆ ಒಂದು ಬೆಂಬಲವನ್ನು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವ್ಯಾಸಂಗವನ್ನು ಮಾಡಿ ನಮ್ಮ ಬಲಿಜ ಜನಾಂಗಕ್ಕೂ ಮತ್ತು ನಮ್ಮ ತಾಲೂಕಿಗೂ ಮತ್ತು ನಮ್ಮ ಜಿಲ್ಲೆಗೂ ಮತ್ತು ರಾಜ್ಯಕ್ಕೂ ಒಳ್ಳೆ ಹೆಸರನ್ನು ತರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಸಂದರ್ಭ ಬಲಿಜ ಸಮುದಾಯದ ಹೆಣ್ಣು ಮಕ್ಕಳು ಸರ್ಕಾರಿ ಕಾಲೇಜಿನಲ್ಲಿ ಓದಿ ಇಡೀ ಜಿಲ್ಲೆಗೆ ಹಾಗೂ ಕಾಲೇಜಿಗೆ ಕೀರ್ತಿ ತಂದಿರುವುದು ಹೆಮ್ಮೆಯ ವಿಷಯ. ಈ ವಿದ್ಯಾರ್ಥಿನಿಯರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉನ್ನತ ವಿದ್ಯಾಭ್ಯಾಸ ಮಾಡಿ ಸಮಾಜದಲ್ಲಿ ಅತ್ಯುತ್ತಮ ಸಾಧನೆ ಮಾಡಲಿ ಎಂದು ಹಾರೈಸಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಉದ್ಯೋಗ ಸೃಷ್ಟಿಸಿಕೊಡುವ ಸಂಸ್ಥೆಗಳು ಹೆಚ್ಚು ಬೆಳೆದು ನಿರುದ್ಯೋಗಿಗಳಿಗೆ ಜೀವನ ಕಟ್ಟಿಕೊಡಬೇಕು ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ವಿ ಕೃಷ್ಣಾರೆಡ್ಡಿ ಹೇಳಿದರು. ಪದ್ಮಾವತಿ ಮಹಿಳಾ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಸಾರ್ ಕಡೆಯಿಂದ ಒಂದು ಪ್ರಮಾಣ. ಕೋಲಾರ ನಗರದ ಕೋಟೆ ಬಡಾವಣೆಯಲ್ಲಿ ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ಹಾಗೂ ವಿಂಗ್ ಸೆಕ್ಯೂರಿಟಿ ಸರ್ವಿಸ್ ಏಜೆನ್ಸಿ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಕೃಷ್ಣಾರೆಡ್ಡಿ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಪ್ಯಾರಾಮೆಡಿಕಲ್ಸ್ ಇದೆ, ಆಮೇಲೆ B ಫಾರ್ಮಾ ಇದೆ, D ಫಾರ್ಮಾ ಇದೆ, ITI ಇದೆ, ಡಿಪ್ಲೊಮಾ ಇದೆ, PUC ಇದೆ, IT ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಇದೆ, ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ, ಪೆಟ್ರೋಲ್ ಬಂಕ್ ಇದೆ. ಅದು ಅವೆಲ್ಲ ಇಲ್ಲಿ ಇದು ಬರೀ ನನ್ನ ಎಜುಕೇಷನ್ ಅಲ್ಲಿ ಏನು ಈ ಮಹಿಳೆಯರು ಬಂದಿದ್ದಾರೆ, ಮಹಿಳೆಯರಾಗಲಿ ಯಾರೇ ಆಗಲಿ, ಯಾವುದೇ ಹೆಣ್ಮಕ್ಳು ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ ಅಂದರೆ PUCಯಲ್ಲಿ ತಗೊಂಡಿದ್ದಾರೆ ಅಂದರೆ ನನ್ನ ಹತ್ರ ಕರ್ಕೊಂಬನ್ನಿ, ನಾನು ಉಚಿತವಾಗಿ ಅವ್ರು ಇಂಜಿನಿಯರಿಂಗ್ ಮಾಡಿಸಿ ನಾನು ಕೆಲಸಕ್ಕೆ ಸೇರಿಸ್ತೀನಿ. ಉಚಿತವಾಗಿ ಅಂದರೆ ಅವ್ರು 40 ತಗೊಂಡಿದ್ದಾರೆ ಅಂತ ಕರ್ಕೊಂಬಂದು ನಾನು ಸೇರ್ಸೋಕ್ಕಾಗಲ್ಲ. ಪರ್ಸೆಂಟೇಜ್ 98, 99 ತಗೊಂಡಿರಬೇಕು. ಆಮೇಲೆ ಅವ್ರ ಮನೆ ಕಡೆ ಕಷ್ಟ ಇರಬೇಕು. ಉದಾಹರಣೆಗೆ ರವಿಗೆ ಗೊತ್ತು,
ನಾನು ಒಂದು ಲೀಲಾವತಿ ಅನ್ನೋ ಹುಡುಗಿನ, ಆ ಹುಡುಗಿ ಬಂಗಾರಪೇಟೆ, ಆ ಹುಡುಗಿನ ದತ್ತಿಗೆ ತಗೊಂಡು ಓದಿಸ್ತಾ ಇದ್ದೀನಿ. ಆ ಹುಡುಗಿಗೆ ಅವರಪ್ಪ ಇಲ್ಲ, ಅಮ್ಮ ಇರೋದು, ಒಂದು ಹಸು ಇಟ್ಕೊಂಡು ಜೀವನ ಮಾಡ್ತಾಯಿದ್ರೆ ಅವರು ನಿಂತೋಗಿದ್ರು. ಆ ಹುಡುಗಿನ ಕರ್ಕೊಂಡ್ಬಂದು ನಾನು ಓದಿಸ್ತಾ ಇದ್ದೀನಿ. ಈಗ ರಿಸಲ್ಟ್ ಬಂದ ಮೇಲೆ ಆ ಹುಡುಗಿ ಕರ್ನಾಟಕಕ್ಕೆ 10 ರ್ಯಾಂಕಲ್ಲಿ ಒಂದು ರ್ಯಾಂಕ್ ಬರ್ತಾ ಇದ್ದಾಳೆ. ಆ ಹುಡುಗಿ ಹತ್ರ ಒಂದು 100 ರೂಪಾಯಿ ತಗೊಂಡಿಲ್ಲ. ಇದು ಒಂದು ಕೇಸ್. ನೀವು ಯಾರನ್ನ ಕರ್ಕೊಂಬರ್ಬೋದು ಫ್ರೀ. ಅದಲ್ಲದೆ ಎಲ್ಲರೂ 100ಕ್ಕೆ 100 ತಗೊಳಕ್ಕಾಗಲ್ಲ. ಕಡಿಮೆ ತಗೊಂಡಿದ್ದಾಗ ನೀವು ಯಾವುದೇ ಈ ಕೋರ್ಸ್ಗಳು ಹೇಳಿದ ಕೋರ್ಸ್ಗಳಿಗೆ ಓದಬೇಕು ಅಂದಾಗ ನೀವು ಕರ್ಕೊಂಬನ್ನಿ. ನೀವು ಮ್ಯಾಕ್ಸಿಮಮ್ ಕಡಿಮೆ ಮಾಡಿ ನಾನು ನಿಮಗೆ ಸೇರಿಸ್ಕೊಡ್ತೀನಿ. ಅಂದರೆ ಬೇರೆ ಕಡೆ ಎಷ್ಟು ಹೋಗ್ತಾ ಇದೆಯಾ ಅದಕ್ಕಿಂತ ಒಂದು 25% ನಾನು ಕಡಿಮೆ ಮಾಡಿಕೊಡ್ತೀನಿ. ಅದು ಎಲ್ಲರೂ ಫೆಸಿಲಿಟಿ. ಬಟ್ ನಿಮ್ಗೆ ಫ್ರೀ ಬೇಕು ಅಂದರೆ 100ಕ್ಕೆ 100, 99, 98 ತೆಗಿಬೇಕು. ಅವ್ರ ಮನೆ ಕಡೆ ಕಷ್ಟ ಅಷ್ಟೇ ಅಂಥವ್ರಿಗೆ ನಾನು ಫ್ರೀ ಓದಿಸ್ತೀನಿ. ಫ್ರೀ. ಆಮೇಲೆ ಫ್ರೀ ಓದಿಸೋದೊಂದೇ ಇಲ್ಲ, ಕೆಲಸ ಕೊಡಿಸೋದು ನನ್ನ ಜವಾಬ್ದಾರಿ. ಯಾಕೆ ಅಂದರೆ ಅವ್ರು ಅಷ್ಟು ಮಾರ್ಕ್ಸ್ ತೊಗೊಂಡು ನಾನು ಓದಿದ್ಮೇಲೆ ಅವ್ರು ಸಿಗ್ತದೆ. ಅದು ಯಾಕಪ್ಪ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ 98, 99 ಅಂದರೆ ನಾನೇನ ಅಚೀವ್ ಮಾಡ್ಬೋದು ಅಂತ ಅರ್ಥ ಅಷ್ಟೇ. ಅಂದರೆ ನಾನು ಓದಿಸಿದ್ದಕ್ಕೆ ಒಂದು ರ್ಯಾಂಕ್ ಬಂದರೆ ಸಾರ್ಥಕ ಆಗ್ತದೆ. ಈಗ ಆದರೆ ಎಲ್ಲರೂ ರ್ಯಾಂಕ್ ಬರೋಕ್ಕಾಗಲ್ಲ. ನೀವು ಯಾರೇ ಬೇರೆ ಇಂಜಿನಿಯರಿಂಗ್ ಓದಬೇಕಾದ್ರೂ ಪರವಾಗಿಲ್ಲ. ಈ ನಾನೇನು ಕೋರ್ಸ್ಗಳಿದೆ ಯಾವುದೇ ಕೋರ್ಸ್ ಹೋಗ್ಬೇಕಾದ್ರೂ ನೀವು ಕಡಿಮೆ ಮಾರ್ಕ್ಸ್ ಬಂದಿದ್ರು, ಎಲಿಜಿಬಲ್ ಇದ್ರೂ ಅಲ್ಲಿ 1 ಲಕ್ಷ ಫೀಸ್, 50,000 ಫೀಸ್ ಇದ್ದರೆ ನೀವು 30,000 ಕೊಡಿ. 1 ಲಕ್ಷ ಇದ್ದರೆ 50,000 ಕೊಡಿ. ನನ್ನದು ಇಷ್ಟು ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೀವೆಲ್ಲರೂ ಕನ್ನಡಕ್ಕೋಸ್ಕರ ನೀವು ಒಂದು ನಿಮ್ಮ ಟೈಮನ್ನ ಮುಡುಪಿಟ್ಟು ನೀವು ಕೆಲಸ ಮಾಡ್ತಾಯಿದ್ದೀರಾ. ನಿಮಗೆ ನಾನು ಆ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಆಸೆಯಿಂದ ಹೇಳ್ತಾಯಿದ್ದೀನಿ. ಜಾಬ್ ಅಂತೂ ನಾನು ಒಂದು ಎಲ್ಲ 100% ಕೊಡಲ್ಲ. ಒಂದು ನೀವೇನು ರಿಕ್ವೈರ್ಮೆಂಟ್ ಕೊಡ್ತಿರೋ 50% ಜಾಬ್ ನಾನು. ಎಲ್ಲರೂ ಕೆಲಸ ಹುಡುಕಿಕೊಂಡು ಹೋಗುತ್ತಾರೆ, ಆದರೆ ಕೆಲಸವನ್ನು ಸೃಷ್ಟಿಸುವ ಶಕ್ತಿ ಕೆಲವರಿಗೆ ಮಾತ್ರ ಇರುತ್ತದೆ. ಈ ದಿಶೆಯಲ್ಲಿ ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎನ್ ಚೆಂಗಲರಾಯ ಶೆಟ್ಟಿ ಅತ್ಯುತ್ತಮ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರು. ವೇದಿಕೆಯಿಂದ ಬಡವರನ್ನು ಆರ್ಥಿಕವಾಗಿ ಮುನ್ನಡೆಸಲು ಉದ್ಯೋಗ ಕೊಡಿಸುವ ಕೆಲಸವನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಅಂಜೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಡಿಕೆ ಶಿವಕುಮಾರ್ ಅವರು ಬುಧವಾರ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಲಿದ್ದು, ನೂತನ ಸಚಿವ ಸಂಪುಟದಲ್ಲಿ ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಎಂದು ಪಾವಗಡ ಶಾಸಕ HV ವೆಂಕಟೇಶ್ ಹೇಳಿದರು. ಅಂತ ಹೇಳ್ತಾರೆ ಅದು ಸ್ಟೇಟ್ ಲೆವೆಲಲ್ಲಿ ಟೆಂಡರ್ ಹಾಕಿರೋದು ಫೈನಲ್ ಆಗಿದೆ. ಅದು ಪಾವಗಡ ತಾಲೂಕು ಕೃಷಿ ಮಾರುಕಟ್ಟೆ ಆವರಣದಲ್ಲಿ ಮಾತನಾಡಿದ ಶಾಸಕ ವೆಂಕಟೇಶ್, ನಮ್ಮ ತಂದೆ ದಿವಂಗತ ಮಾಜಿ ಮಂತ್ರಿ ವೆಂಕಟರಮಣಪ್ಪ 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಕಾಂಗ್ರೆಸ್ ನಿಷ್ಠಾವಂತ ಸೇವಕನಾಗಿ ಕೆಲಸ ಮಾಡಿದ್ದಾರೆ. ತಾಲೂಕಿನಲ್ಲಿ ಕಾಂಗ್ರೆಸ್ ಬಲಪಡಿಸಲು ಶ್ರಮಿಸಿದ್ದಾರೆ. ನಮ್ಮ ತಂದೆಯ ನಿಧನದ ನಂತರ 15 ಜನ ಶಾಸಕರು ಯುವ ಶಾಸಕರ ಕೋಟಾದ ಅಡಿಯಲ್ಲಿ HV ವೆಂಕಟೇಶ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಬಳಿ ಪ್ರಸ್ತಾಪನೆ ಸಲ್ಲಿಸಿದ್ದಾರೆ ಎಂದರು. ನಾನು ಕಾಂಗ್ರೆಸ್ ನಿಷ್ಠಾವಂತ ಸೇವಕನಾಗಿದ್ದು 14 ವರ್ಷ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ 2 ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದು 2013ರಲ್ಲಿ ಕಡಿಮೆ ಅಂತರದಿಂದ ಸೋತಿದ್ದೇನೆ. 2018ರಲ್ಲಿ ತಂದೆಯನ್ನು ಗೆಲ್ಲಿಸಿದ್ದು ಯುವ ಶಾಸಕ ಕೋಟಾದಡಿ ಸಚಿವ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜೇವಾಲಾ ಬಳಿ ಮನವಿ ಮಾಡಿಕೊಳ್ಳುವುದಾಗಿ ತಿಳಿಸಿದರು. ಆಕಾಂಕ್ಷಿನೇ ನಮ್ಮ ತಂದೆಯವರು ನಿಧನ ಆದಮೇಲೆ ಅವತ್ತು ರಾತ್ರಿಯೂ ಸಹ ಚರ್ಚೆ ಆಯಿತು. ನನ್ನ ಪರವಾಗಿ 10-15 ಜನ MLAಗಳು ಬಂದು ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಮನವಿ ಮಾಡಿದ್ರು. ನಮ್ಮ ಯುವಕರ ಕೋಟದಲ್ಲಿ ವೆಂಕಟೇಶ್ ಅವ್ರು ಕೊಡಬೇಕು ಅಂತೇಳಿ 15 ಜನ ಶಾಸಕರು ಪ್ರಸ್ತಾಪ ಮಾಡಿದ್ರು. ನನಗೂ ಆಸೆ ಇದೆ. ನಾನು ಜನಸೇವೆ ಮಾಡ್ಕೊಂಡ್ಬಂದಿದ್ದೀನಿ. ನಾನು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ. 14 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ. 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ. 2013ರಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ. 18ರಲ್ಲಿ ತಂದೆಯವ್ರನ್ನ ಗೆಲ್ಲಿಸಿದ್ದೀವಿ. ಮಂತ್ರಿ 2 ಬಾರಿ, 4 ಬಾರಿ ಸಚಿವ, 4 ಬಾರಿ ಶಾಸಕರು, 2 ಬಾರಿ ಮಂತ್ರಿ ಮಾಡಿದ್ದಾರೆ. ಈಗಲೂ ನನಗೆ ಯುವಕರ ಕೋಟದಲ್ಲಿ ನಾನು ಆಕಾಂಕ್ಷಿನೇ. ನಾನು ಇವತ್ತು ಹೋಗಿ ಮೊನ್ನೆ DK ಶಿವಕುಮಾರ್ ಸಾಹೇಬ್ರನ್ನ, ಸಿದ್ದರಾಮಯ್ಯ ಸಾಹೇಬ್ರನ್ನ, ಸುರ್ಜೇವಾಲಾ ಅವ್ರಿಗೆಲ್ಲ ನಾನು ಮನವಿ ಮಾಡ್ತೀನಿ. ನೋಡೋಣ, ಆ ದೇವ್ರದ್ದೇ ಕೊಟ್ಟರೆ ಮಾಡ್ತೀನಿ, ಕೊಟ್ಟಿಲ್ಲ ಅಂದರೂ ಪಕ್ಷದಲ್ಲಿ ನಿಷ್ಠಾವಂತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಶ್ರೀನಿವಾಸುಲು ಎ, ರಾಯಲ್ಸ್ ಕನ್ನಡ, ಪಾವಗಡ.
ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಬಸವನಗುಡಿ ಬೆಂಗಳೂರು ಅಡಿಯಲ್ಲಿ ಭಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H. ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು ನೀಟ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಭಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟಾ ಶಿವಾರೆಡ್ಡಿ B. ಮೊಬೈಲ್ ಸಂಖ್ಯೆ 9888-0870-308. ಮತ್ತೊಂದು ಸಂಖ್ಯೆ 9480-115846. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 ರೂಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9492658814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಶಿಡ್ಲಘಟ್ಟ ನಗರದಿಂದ ದಿಬ್ಬೂರಹಳ್ಳಿ ಮಾರ್ಗದಲ್ಲಿರುವ ರೈಲ್ವೆ ಅಂಡರ್ ಪಾಸ್ನಲ್ಲಿ ರಸ್ತೆಯ 2 ಭಾಗದ ಇಕ್ಕಳಲ್ಲಿ ತುಂಬಿದ್ದ ಮಣ್ಣಿಗೆ ಕೊನೆಗೂ ಮೋಕ್ಷ ಸಿಕ್ಕಿದೆ. ಈ ಮಾರ್ಗದಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಮತ್ತು ನಾಗರಿಕರು ನಗರಸಭೆಯ ಸಹಾಯಕ ಕಾರ್ಯಪಾಲಕ ಅಭ್ಯಂತರ ಮೋಹನ್ ಕುಮಾರ್ಗೆ ರಸ್ತೆಯ ಇಕ್ಕಳಲ್ಲಿರುವ ಮಣ್ಣಿನಿಂದ ಆಗುತ್ತಿರುವ ಅಪಘಾತಗಳ ಕುರಿತು ಮಾಹಿತಿ ನೀಡಿದರು. ಅವರು ತೆರವುಗೊಳಿಸಿದ್ದಾರೆ. ಶಿಡ್ಲಘಟ್ಟ ನಗರದಿಂದ ದಿಬ್ಬೂರಹಳ್ಳಿ ಮಾರ್ಗದಲ್ಲಿರುವ ರೈಲ್ವೆ ಅಂಡರ್ ಪಾಸ್ನಲ್ಲಿ ರಸ್ತೆಯ 2 ಭಾಗದ ಇಕ್ಕಳಲ್ಲಿ ತುಂಬಿದ್ದ ಮಣ್ಣಿಗೆ ಕೊನೆಗೂ ಮೋಕ್ಷ ಸಿಕ್ಕಿದೆ. ಈ ಮಾರ್ಗದಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಮತ್ತು ನಾಗರಿಕರು ನಗರಸಭೆಯ ಸಹಾಯಕ ಕಾರ್ಯಪಾಲಕ ಅಭ್ಯಂತರ ಮೋಹನ್ ಕುಮಾರ್ಗೆ ರಸ್ತೆಯ ಇಕ್ಕಳಲ್ಲಿರುವ ಮಣ್ಣಿನಿಂದ ಆಗುತ್ತಿರುವ ಅಪಘಾತಗಳ ಕುರಿತು ಮಾಹಿತಿ ನೀಡಿದರು. ಕೂಡಲೇ ಕಾರ್ಯಪ್ರವೃತ್ತರಾದ ಪರಿಸರ ಅಭ್ಯಂತರ ಮೋಹನ್ ಕುಮಾರ್ ಮತ್ತು ನಗರಸಭೆಯ ಪೌರ ಕಾರ್ಮಿಕರು ಅಂಡರ್ ಪಾಸ್ನಿಂದ ತಾಲೂಕು ಕಚೇರಿ ತನಕ ರಸ್ತೆಯ ಇಕ್ಕಳಲ್ಲಿ ತುಂಬಿದ ಮಣ್ಣನ್ನು ತೆರವು ಮಾಡುವ ಕಾರ್ಯವನ್ನು ಕೈಗೊಂಡರು.
ನಗರಸಭೆಯ ಅಧಿಕಾರಿಗಳ ಈ ಕಾರ್ಯವನ್ನು ನಾಗರಿಕರು ಮತ್ತು ದ್ವಿಚಕ್ರ ವಾಹನ ಸವಾರರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಈ ಮಾರ್ಗದಲ್ಲಿ ಸುಗಮವಾಗಿ ಸಂಚರಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಧಿಕಾರಿಗಳ ಮನವೊಲಿಕೆಗೆ ಗ್ರಾಮಸ್ಥರ ಒಪ್ಪಿಗೆ. ಜಲಜೀವನ್ ಮಿಷನ್ ಕಾಮಗಾರಿ ಪುನಾರಂಭಕ್ಕೆ ಗ್ರೀನ್ ಸಿಗ್ನಲ್. ಗುಡಿಬಂಡೆ ತಾಲೂಕಿನ ಚಿಂತಕಾಯಲಹಳ್ಳಿ ಗ್ರಾಮದ ಸಮಸ್ಯೆ ಪರಿಹರಿಸಿದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನವೀನ್ ಭಟ್. ಜೂನ್ 5ಕ್ಕೆ ವಿಧಾನಸೌಧ ಮುತ್ತಿಗೆಗೆ ಬೈಕ್ ರ್ಯಾಲಿ. 10,000ಕ್ಕೂ ಹೆಚ್ಚು ಬೈಕ್ಗಳು ಭಾಗವಹಿಸುವ ನಿರೀಕ್ಷೆ. ಹೋರಾಟದಲ್ಲಿ ಭಾಗವಹಿಸಲು ಮಾಜಿ ಶಾಸಕ ರಾಜಣ್ಣ ಮನವಿ. ರೈತರ ಹೋರಾಟಕ್ಕೆ ಬಿಜೆಪಿ ಬೆಂಬಲ. ಸ್ನಾತಕೋತ್ತರ ಪದವಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಚಿಂತಾಮಣಿ ಬಲಿಜ ವಿದ್ಯಾರ್ಥಿಗಳು. 2 ಬಲಿಜ ವಿದ್ಯಾರ್ಥಿನಿಯರಿಗೆ ಸನ್ಮಾನ. ಬಲಿಜ ಸಮುದಾಯದಿಂದ ಆತ್ಮೀಯ ಅಭಿನಂದನೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.